ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ನಾನು ತಮಗೆ ಇವತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಏನಪ್ಪ ಅಂದರೆ, ಹುಣಸೂರಿನ ಶಬೀರ್ ನಗರದಲ್ಲಿ ಜನವರಿ 18ನೇ ತಾರೀಕು ಏನು ಟೀಮ್ ಫ್ರೀಡಮ್ನ ಸಂಘದವರು ಸೇರಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣಿನ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಮುಂತಾದ ಸಮಾಜ ಸೇವಾ ಕಾರ್ಯವನ್ನು ಕೈಗೊಂಡಿದ್ದಾರೆ. ಈ ಒಂದು ಸುಂದರವಾದ ಕಾರ್ಯಕ್ರಮ ಜನವರಿ 18ಕ್ಕೆ ಶಬೀರ್ ನಗರದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ, ಅದರ ಬಗ್ಗೆ ಅದರ ಅಧ್ಯಕ್ಷರಾದಂಥ ಶ್ರೀಯುತ ಸನಾವುಲ್ಲಾರವರು ಹಾಗೂ ಖಜಾಂಚಿಗಳಾದಂತಹ ಮೊಹಮ್ಮದ್ ರೋಷನ್ ರವರು, ಸಾದಿಕ್ ರವರು, ಸಮೀರ್ ಅವರು ನಮ್ಮ ಮಿತ್ರರ ಜೊತೆಯಲ್ಲಿ ಮಾತನಾಡ್ತಾ ಈ ಒಂದು ವಿಷಯವನ್ನು ತಮಗೆ ತಿಳಿಸಿ, ಕಳೆದ ವರ್ಷ 180 ಜನಕ್ಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ದು, ಈ ಸಾರಿ ನಾವು 300ರಿಂದ 400 ಜನಕ್ಕೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಬೇಕು ಅಂತೇಳಿ ಇದನ್ನು ಪ್ರಸಾರ ಮಾಡಿ ಅಂತ ಕೇಳೋದು. ವೀಕ್ಷಕರೇ, ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳ ಒಂದು ಸಹಕಾರದೊಂದಿಗೆ ನನಗೆ ಇವರ ಪರಿಚಯವಾಯಿತು. ಈ ವಿಷಯವನ್ನು ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಹೆಚ್ಚಿನ ಜನ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಈ ಒಂದು ಟೀಮ್ ಫ್ರೀಡಮ್ನವರು ಏನು ಮಾತಾಡಿದ್ದಾರೆ ಅನ್ನೋದನ್ನು ತಮಗೆ ತೋರಿಸ್ತಾ ಇದ್ದೀನಿ. ನಮಸ್ತೆ ಹುಣಸೂರು ಎಲ್ಲರಿಗೂ. ನಾನು ಟೀಮ್ ಫ್ರೀಡಮ್ ಅಧ್ಯಕ್ಷ ಆಗಿದ್ದೀನಿ. ನನ್ನ ಹೆಸರು ಸನಾವುಲ್ಲಾ. ನಾನು ವಾಸಿಯಾಗಿರೋದು ಹುಣಸೂರು ಶಬೀರ್ ನಗರ. ವರ್ಷ ನಾವು ಬ್ಲಡ್ ಕ್ಯಾಂಪ್, ಹೆಲ್ತ್ ಕ್ಯಾಂಪ್, ಐ ಡೊನೇಟ್ ಕ್ಯಾಂಪ್ ಮಾಡ್ತಾ ಇರ್ತೀವಿ. ಮತ್ತು ಈ ವರ್ಷವೂ ಜನವರಿ 18ನೇ ತಾರೀಕಿಗೆ ಬೆಳಗ್ಗೆ 9ರಿಂದ ಸಂಜೆ 6ವರೆಗೆ ಬ್ಲಡ್ ಡೊನೇಷನ್ ಕ್ಯಾಂಪ್, ಹೆಲ್ತ್ ಕ್ಯಾಂಪ್, ಐ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರ್ತದೆ. ₹1 ಯಾರ ಹತ್ರ ತೊಗೊಳಕ್ಕಾಗಲ್ಲ, ತೊಗೊಳೋದು ಇಲ್ವಾ ಯಾವುದೂ. ಮತ್ತು ಅಡ್ರೆಸ್ ಎಲ್ಲಿ ಅಂದರೆ ಶಬೀರ್ ನಗರ ಶಾಹಿ ಮಸೀದಿ ಆಪೋಸಿಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಸಹಕರಿಸಬೇಕು. ಮತ್ತು ಈ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೀವಿ. ಕ್ಯಾಂಪ್ಗೆ ಎಲ್ಲರೂ ಸೇರಿ ಸಕ್ಸಸ್ಫುಲ್ ಮಾಡಬೇಕು. ಹೋದ ವರ್ಷ 183 ಬ್ಲಡ್ ಯೂನಿಟ್ ಕಲೆಕ್ಟ್ ಮಾಡಿದ್ದೀವಿ. ತುಂಬ ಅನುಕೂಲ ಆಗಿದೆ. ಎಲ್ಲರೂ ಬಂದು ಈ ಸಲನೂ 300 ದಾಟಬೇಕಂತ ಈ ಸಲ ನಾವು ಟಾರ್ಗೆಟ್ ಮಡಗಿದ್ದೀವಿ. ಎಲ್ಲರೂ ಹುಣಸೂರಿಂದ ಯಾರು ಕೇಳ್ತವ್ರೆ, ಹುಣಸೂರು ಅಕ್ಕ ಪಕ್ಕ ಹಳ್ಳಿ ಪಳ್ಳಿ ಯಾರು ಕೇಳ್ತವ್ರೆ, ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ. ಎಷ್ಟನೇ ವರ್ಷದ ಕ್ಯಾಂಪು ಸರ್ ಇದು? ಸರ್, ಇದು 2ನೇ ವರ್ಷದ ಕ್ಯಾಂಪ್. ಇದು 2ನೇ ವರ್ಷ. ಮೊದಲನೇ ವರ್ಷನೇ 183 ತಾಲೂಕು ರೆಕಾರ್ಡ್ ಮಾಡಿದ್ದೀವಿ ನಾವು ಟೀಮ್ ಫ್ರೀಡಮ್ ಕಡೆಯಿಂದ. ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ಮೊಹಮ್ಮದ್ ರೋಷನ್ ಅಂತ. ತಾವೇನಾಗಿದ್ದೀರಿ ಸರ್? ಟೀಮ್ ಫ್ರೀಡಮ್ ಅಲ್ಲಿ ಟ್ರೆಜರರ್ ಆಗಿದ್ದೀನಿ. ಹೌದಾ ಸರ್? ಹೇಳಿ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಬ್ಲಡ್ ಬ್ಯಾಂಕ್ ನಡೆಸಿರೋದು ಸ್ವಲ್ಪ ಜನಕ್ಕೆ ಅನುಕೂಲ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಏನೇನು ಉಪಯೋಗ ಆಯ್ತದೆ ಅಂದರೆ, ಇದು ಫಸ್ಟು ಗರ್ಭಿಣಿಯವ್ರಿಗೆ ಬ್ಲಡ್ ಎಲ್ಲೂ ಸಿಗೋಕ್ಕಿಲ್ಲ, ಭಾಳ ಪರದಾಡ್ತಾರೆ. ಆ ಟೈಮಲ್ಲಿ ಬ್ಲಡ್ ನಾವು ಕೊಡ್ತೀವಿ. ಟೀಮ್ ಫ್ರೀಡಮಿಂದ ಸರ್ಟಿಫಿಕೇಟ್ ಕೊಡ್ತೀವಿ. ಅಲ್ಲಿಂದ ಜೀವಾಧಾರ ಬ್ಲಡ್ ಬ್ಯಾಂಕ್ ಐತಲ್ಲ, ಅಲ್ಲಿಂದ ಅವರು ಬ್ಲಡ್ ತೊಗೋಬೋದು. ಸೆಕೆಂಡ್ ಎಕ್ಸಾಂಪಲ್ ಏನಂದರೆ, ಈಗ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಯಿತು, ಆ ಟೈಮಲ್ಲಿ ಬ್ಲಡ್ ಸಿಗೋಕ್ಕಿಲ್ಲ, ಆ ಟೈಮಲ್ಲಿ ಈ ಬ್ಲಡ್ ಉಪಯೋಗ ಆಯ್ತದೆ. 3ನೇ ಎಕ್ಸಾಂಪಲ್ ಏನಂದರೆ, ಓಪನ್ ಹಾರ್ಟ್ ಸರ್ಜರಿ, ಆ ಟೈಮಲ್ಲಿ ಬ್ಲಡ್ ಭಾಳ ಅವಶ್ಯಕತೆ ಇರ್ತದೆ, ಆ ಟೈಮಲ್ಲಿ ಈ ಬ್ಲಡ್ ಉಪಯೋಗ ಆಗ್ತದೆ. ಇದಕ್ಕೆ ನಾನು ಏನು ಹೇಳ್ತಾ ಅಂತ ಇಷ್ಟಪಡ್ತೀನಿ ಅಂದರೆ, ಇದೆಲ್ಲ ಬ್ಲಡ್ಡು ಎಲ್ಲ ಬೇರೆಯವರು ಆ ಕಡೆ ಅಕ್ಕಪಕ್ಕ ಹಳ್ಳಿಗಳ್ಳಿ ಎಲ್ಲ ಜನ ಬಂದು ಈ ಬ್ಲಡ್ಡನ್ನು ಕ್ಯಾಂಪನ್ನು ಯಶಸ್ವಿ ಮಾಡಬೇಕು, ಈ ಕ್ಯಾಂಪನ್ನು ಸಕ್ಸಸ್ಫುಲ್ ಮಾಡಬೇಕು ಅಂತ ನಾನು ಈ ಮಾತನ್ನು ಕೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಈ ಕ್ಯಾಂಪ್ಗೆ ಬಂದು ಸಹಕರಿಸಿ ಈ ಕ್ಯಾಂಪನ್ನು ಯಶಸ್ವಿ ಮಾಡಬೇಕು, ಸಕ್ಸಸ್ಫುಲ್ ಮಾಡಬೇಕು ಅಂತ ನನ್ನ ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟೆ. ಸನಾವುಲ್ಲಾ ಅಧ್ಯಕ್ಷರೇ, ಈ ಒಂದು ಕ್ಯಾಂಪ್ಗೆ ಯಾವ ಗಣ್ಯರನ್ನ ಅತಿಥಿಗಳನ್ನು ಕರಿಬೇಕು ಅಂತಿದ್ದೀರಿ? ಸರ್, ಇದರಲ್ಲಿ ಸುಮಾರು ಇಡೀ ಹುಣಸೂರಲ್ಲಿ ಎಷ್ಟು ಮುಖಂಡರವರೆ, ಎಷ್ಟು ಕೌನ್ಸಿಲರ್ ಆಗೋರೆ, ಎಕ್ಸ್ ಕೌನ್ಸಿಲರ್ ಆಗೋರೆ, ಎಲ್ಲರೂ ಈ ನಮ್ಮ ಶುಕೂರ್ ಅವರು ಸುಮಾರು ಏರಿಯಾದಲ್ಲಿ ಯಾರ್ಯಾರು ಮುಖಂಡರವರೆ ಎಲ್ಲರೂ ಕರಿತೀವಿ. ಎಲ್ಲರೂ ಹೋಗಿ ನಾವು ಅವ್ರಿಗೆ ವಿಸಿಟ್ ಮಾಡಿ ಇನ್ವಿಟೇಷನ್ ಕೊಡ್ತಾ ಇದ್ದೀವಿ. ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಒಂದು 15 ಗಂಟೆ ಎಲ್ಲ ಫುಲ್ ಫೈನಲ್ ಆಗಿಬಿಡ್ತದೆ ನಮ್ಮದು. ಇನ್ಶಾಲ್ಲ ಎಲ್ಲರೂ ಬರ್ತಾರೆ. ಹೋದ ವರ್ಷ ಎಲ್ಲರೂ ಬಂದಿದ್ರು. ವೈಸ್ ಪ್ರೆಸಿಡೆಂಟ್ ಬಂದಿದ್ರು, ಪ್ರೆಸಿಡೆಂಟ್ ಬಂದಿದ್ರು, ಹುಣಸೂರು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಬಂದಿದ್ರು. ಈ ಸಲನೂ ಎಲ್ಲರೂ ಕರೆಸ್ತೀವಿ ನಾವು. ಎಲ್ಲರೂ ಬಂದು ಈ ಒಂದು ಕ್ಯಾಂಪನ್ನ ಸಕ್ಸಸ್ಫುಲ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಸರ್, ಇದು ಒಂದು ಒಳ್ಳೆಯ ಕೆಲಸ, ಸಮಾಜ ಸೇವೆ ಕೆಲಸ. ಉಚಿತವಾಗಿ ಎಲ್ಲರಿಗೂ ಒಂದು ಕಣ್ಣಿನ ಟ್ರೀಟ್ಮೆಂಟ್ ಆಗಲಿ, ಬ್ಲಡ್ಡಿನ ಟ್ರೀಟ್ಮೆಂಟ್ ಆಗಲಿ ಕೊಡ್ತಾ ಇದ್ದೀರಿ. ಇಲ್ಲಿ ಯಾವುದೇ ಪಕ್ಷದ ಮಿತಿ ಇರಬಾರ್ದು ದಯವಿಟ್ಟು. ಯಾಕೆಂದರೆ ಎಲ್ಲ ಪಕ್ಷದವರು ಭಾಗವಹಿಸಬೇಕು, ಎಲ್ಲರಿಗೂ ಬೇಕಾಗಿರುವಂಥ ಕೆಲಸ ಇದು. ನಿಮ್ಮ ಸಮಾಜ ಸೇವೆಗೆ ಧನ್ಯವಾದಗಳು. ಸರ್, ತಮ್ಮ ಹೆಸರು ಸರ್? ಸರ್, ಇದು 2 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಟೀಮ್ ಫ್ರೀಡಮ್ ಕಡೆಯಿಂದ. ಭಾಳ ರೋಗಿಗಳಿಗೆಲ್ಲ ಆಪರೇಷನ್ ಮಾಡಿದ್ದೀವಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ, ಏನೇನೋ ಮಾಡಿದ್ದೀವಿ. ಆದರೆ ಇನ್ನೂವರೆಗೂ ನಾವು ಆ ಪಕ್ಷ ಈ ಪಕ್ಷ ಅಂತ ಯಾವತ್ತೂ ಹೋಗಿಲ್ಲ.
ನಾವು ಎಲ್ಲ ಹೊಂದಿ ಅದಕ್ಕೆ ನಾವು ಈ ಟೀಮ್ ಹೆಸರು ಟೀಮ್ ಫ್ರೀಡಮ್ ಅಂತ ಮಡಗಿರೋದು. ಎಲ್ಲರೂ ಬಂದು ಟೀಮಲ್ಲಿ ಫ್ರೀಡಮ್ ಆಗಿ ಕೆಲಸ ಮಾಡ್ಬೋದು. ಇದರಲ್ಲಿ ಯಾವ ಪಕ್ಷ ಈ ಪಕ್ಷ ಬರೋದಿಲ್ಲ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಸಾದಿಕ್ ಅಂತ, ಟೀಮ್ ಫ್ರೀಡಮ್ ಮೆಂಬರ್. ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಇವಾಗ ಎಷ್ಟೋ ಜನಕ್ಕೆ ಎಮರ್ಜೆನ್ಸಿ ಬೇಕಾಗುತ್ತೆ ರಕ್ತ ಅದು ಇದು ಅಂತ. ಅದಕ್ಕೆ ನಾವು ಅವರು ಪರದಾಡಬಾರ್ದು ಅಂದ್ಬಿಟ್ಟು ನಾವು ಏನು ಮಾಡ್ತಿದ್ವಿ ಅಂದರೆ, ನಾವೊಂದು ಟೀಮಿಂದ ಅದು ಅನುಕೂಲ ಮಾಡಿಕೊಡ್ತಿದ್ವಿ ಜನಕ್ಕೆ. ಅನುಕೂಲ ಅಂದರೆ ಇವಾಗ ರಕ್ತ ಬೇಕು, ಅವ್ರಿಗೆ ಎಮರ್ಜೆನ್ಸಿ ಸಿಗಲ್ಲ, ಎಲ್ಲೂ ಹೋದ್ರೂ ಕಷ್ಟ ಆಯ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇರ್ತದೆ, ಅದು ಕೊಟ್ಟರೆ ಸರ್ಟಿಫಿಕೇಟು ಅವ್ರು ತೊಗೊಂಡೋಗಿ ಎಲ್ಲ ಕೊಟ್ಟರೆ ಅದು ಅವ್ರಿಗೆ ಆ ಸರ್ಟಿಫಿಕೇಟ್ನಲ್ಲಿ ಹೋದ್ರೆ, ಇವಾಗ ಸರ್ಟಿಫಿಕೇಟ್ ಇಲ್ಲದೆ ಅವ್ರು ಹೋದರೆ 3,000 ರೂಪಾಯಿ ಗಂಟ ಫೀಸ್ ಬರ್ತದೆ. ನಮ್ಮ ಸರ್ಟಿಫಿಕೇಟ್ ತೊಗೊಂಡೋದ್ರೆ ಅವ್ರಿಗೆ 1,100 ರೂಪಾಯಿಂದ 200 ರೂಪಾಯಿ ಗಂಟ ಬರ್ತದೆ ಅದು. ಸರ್ ತಮ್ಮ ಹೆಸರು? ಸರ್ ಸಮೀರ್ ಅಂತ, ಟೀಮ್ ಫ್ರೀಡಮ್ ಜನರಲ್ ಸೆಕ್ರೆಟರಿ. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಯುವಕರು ಬರಬೇಕು. ಯಾಕಂದರೆ ಯುವಕರು ಮದ್ಯಪಾನದ ಇದರಲ್ಲೂ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಅದ್ಬಿಟ್ಟು ಈ ನಮ್ಮ ಕಾರ್ಯಕ್ರಮವನ್ನು ಏನು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ. ಯುವಕರು ರಜೆ ಇರುತ್ತೆ, ಆ ದಿನದಲ್ಲಿ ಅತಿ ಹೆಚ್ಚು ಯುವಕರು ಬಂದು ಈ ಕ್ಯಾಂಪಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಯುವಕರಿಗೆ ಹುಣಸೂರು ಯುವಕರಿಗೆ ನಾನು ವಿಶೇಷವಾಗಿ ಹೇಳ್ತೇನೆ. ಯಾಕಂದರೆ ಯುವಕರು ಬೇರೆ ಥರ ದಾರಿಯಲ್ಲಿ ಹೋಗ್ತಿದ್ದಾರೆ. ಈ ದಾರಿಗೆ ಬಂದರೆ ತುಂಬ ಉಪಯೋಗ ಆಗುತ್ತೆ. ಯಾರಾದ್ರೆ ಆಕ್ಸಿಡೆಂಟ್ ಆಗಿರ್ತಾರೆ ಅವರಿಗೆ ಉಪಯೋಗ ಆಗುತ್ತೆ, ಹಾರ್ಟ್ ಸರ್ಜರಿ ಆಗುತ್ತೆ ಅವ್ರಿಗೆ ಉಪಯೋಗ ಆಗುತ್ತೆ. ಬೇರೆ ಬೇರೆ ಕಡೆಯಲ್ಲಿ ನಾವೇ ಬೇರೆ ಬೇರೆ ಜನಕ್ಕೆ ಕೊಟ್ಟಿದ್ದೀವಿ, ಎಷ್ಟೋ ಜನ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಅಧ್ಯಕ್ಷ ತಮ್ಮ ಒಂದು ದೂರವಾಣಿ ಸಂಖ್ಯೆ ಹೇಳಿ. ನನ್ನ ದೂರವಾಣಿ ಸಂಖ್ಯೆ ಹುಣಸೂರು ಶಬ್ಬೀರ್ ನಗರ, ರಾಬಿಯಾ ಮಸೀದಿ ಹತ್ರ ನನ್ನ ಮನೆ. ನನ್ನ ದೂರವಾಣಿ ಸಂಖ್ಯೆ 9019770012. ಯಾರಿಗೂ ಏನು ಡೌಟ್ ಇದ್ರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈಗ ಮೋರ್ ಇನ್ಫಾರ್ಮೇಷನ್ ತಿಳ್ಕೊಡಿ. ನಿಮ್ಮ ನಂಬರ್ ಹೇಳಿ ಸರ್. ಸರ್ ನನ್ನ ನಂಬರ್ 9113000282. ಸರ್ ಇಲ್ಲಿ ಒಂದು ಘಟನೆ ಹೇಳಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಹೋದ ವರ್ಷ ಏನಿತ್ತು ಅಂದರೆ ಸರ್, ನಾವು ಒಂದು ಕೇಸ್ ಹೋಗ್ಬಿಟ್ಟು ಎಲ್ಲ ಬಂದರು. ಒಂದು ಎಕ್ಸಾಂಪಲ್ 1 ಅವರ್, ಒಂದು ರಾತ್ರಿ 1 ಗಂಟೆ 1:30 ಇರ್ಬೋದು ಟೈಮಿಂಗ್ಸು. 2 ಗಂಟೆಗೆ ನನಗೆ ಒಂದು ಕಾಲ್ ಬರ್ತದೆ. ಏನಂತ, ಎಮರ್ಜೆನ್ಸಿ ಮೈಸೂರು ಚಲೋಮ ಹಾಸ್ಪಿಟ್ಲಿಗೆ ಬ್ಲಡ್ ಬೇಕು ಅಂತ. ಈಗ ನಾನು ಬ್ಲಡ್ ಬೇಕು ಅಂತ ಕಾಲ್ ಬರೋ ಟೈಮಲ್ಲಿ ಎದ್ಬಿಟ್ಟು ಓಕೆ ಯಾವ ಹಾಸ್ಪಿಟ್ಲು ಏನು ಅಂತ ಎಲ್ಲ ಅಡ್ರೆಸ್ ಕೇಳ್ಕೊತೀನಿ. ಅಲ್ಲಿ ನಮ್ಮದು ಒಂದು ಟೀಮ್ ಫ್ರೀಡಮ್ದು ಒಂದು ಮೆಂಬರ್ ಇದ್ದಾರೆ, ಅವ್ರ ಮನೆಯಲ್ಲಿ ನಾವು ಸರ್ಟಿಫಿಕೇಟ್ಗಳೆಲ್ಲ ಮಡಗಿರ್ತೀವಿ. ಆ ಟೈಮಲ್ಲಿ 2 ಗಂಟೆ ರಾತ್ರಿಗೆ ಹೋಗಿ ನಮ್ಮ ಮೆಂಬರ್ಸು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಹೋಗಿ ಬ್ಲಡ್ ಬ್ಯಾಂಕಿಂದ ಬ್ಲಡ್ಡು ತಂದು ಅವ್ರ ಜೊತೆ ಕೊಟ್ಟು ಸಹಕರಿಸ್ತಾರೆ. ಅದಕ್ಕೋಸ್ಕರ ಅವರು ಭಾಳ ನಮಗೆ, ನೀವು ಇಷ್ಟೊಂದು ಹೆಲ್ಪ್ ಮಾಡ್ತಿರಲ್ಲ, ನಿಮಗೆ ಧನ್ಯವಾದಗಳು ಹೇಳಬೇಕು. ನಿಮ್ಮ ಟೀಮ್ ಫ್ರೀಡಮ್ಗೆ ಎಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ನಮಗೆ ಒಂದು ಮಾತು ಅವರು ಮೊಬೈಲಿಂದ ಕರೆ ಮಾಡಿ ನಮಗೆ ಒಂದು ಮಾತನ್ನು ಹೇಳವ್ರೆ. ಅದಕ್ಕೆ ನಾನು ಏನು ಇಷ್ಟಪಡ್ತೇನೆ ಸರ್, ಯಾವ ರೀತಿ ತೊಂದರೆ ಆದರೂ ಸರ್, ಈಗ ನೋಡಿ ಹುಣಸೂರಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಇಲ್ಲ ಸರ್, ಒಂದು ಬ್ಲಡ್ ಬ್ಯಾಂಕ್ ಇಲ್ಲ, ಒಂದು ಬ್ಲಡ್ ಡೊನೇಟ್ ಮಾಡೋಕ್ಕೆ ಯಾವುದೋ ಆಸ್ಪತ್ರೆ ಡೊನೇಟ್ ಮಾಡೋಕ್ಕಿಲ್ಲ. ಏನಿದ್ರು ಎಲ್ಲ ಮೈಸೂರಲ್ಲೇ ಮಾಡಬೇಕು ಸರ್. ಈಗ ನಾವು ಅಧಿಕಾರಿಯವ್ರಿಗೆ ಒಂದು ಮಾತು ಕರೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಏನಂದರೆ ಹುಣಸೂರಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಓಪನ್ ಮಾಡಿಕೊಡಿ, ತುಂಬ ಅನುಕೂಲ ಆಯ್ತದೆ ಜನಕ್ಕೆ. ಎಷ್ಟೋ ಗರ್ಭಿಣಿಗಳು ಹಾಸ್ಪಿಟ್ಲಿಂದ ಹುಣಸೂರು ಸರ್ಕಾರಿ ಹಾಸ್ಪಿಟ್ಲಿಂದ ಎಲ್ಲ ಮೈಸೂರು ಹೋಗ್ತಾರೆ, ಅಲ್ಲೇ ಮೈಸೂರಲ್ಲಿ ಬ್ಲಡ್ ಸಿಗೋಕ್ಕಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಸ್ವಲ್ಪ ಜನ ಮೆಂಬರ್ ನಾವು ಮೈಸೂರಲ್ಲಿ ಮಡಗಿದ್ದೀವಿ, ನಮ್ಮ ಮೆಂಬರ್ ಇದ್ದಾರೆ, ಅವ್ರ ಮನೆಯಲ್ಲಿ ಬ್ಲಡ್ ಸರ್ಟಿಫಿಕೇಟ್ಗಳೆಲ್ಲ ಇರ್ತಾರೆ. ಯಾವಾಗಾದ್ರೂ ನಿಮ್ಗೆ ಅವಶ್ಯಕತೆ ಇದ್ದರೆ 24 ಅವರ್ಸ್ ಕರೆ ಮಾಡಿ ಟೀಮ್ ಫ್ರೀಡಮ್ ಅವ್ರಿಗೆ, ನಾವು ಖಂಡಿತ ನಿಮಗೆ ಸರ್ಟಿಫಿಕೇಟ್ ಕಳಿಸೋ ಜವಾಬ್ದಾರಿ ನಮ್ಮದು. ಎರಡನ್ನ ಮಾತು ಆಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ಕೊಳ್ತಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.